ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತು ಮತ್ತೆ ಹಾಸ್ಪಿಟ್ಲಿಗೆ ಬಂದಿದ್ದೇವೆ ನಾವು. ಏನಪ್ಪ ಡೈಲಿ ಹಾಸ್ಪಿಟಲ್ ಆಗ್ತಾನಂತೀರಣ? ಆ ಥರ ಏನಿಲ್ಲ. ಸೊ ಮೊನ್ನೆ ರಿಪೋರ್ಟ್ ಟೆಸ್ಟ್ ಮಾಡಿಸಿದ್ದೀವಲ್ಲ, ಸೊ ಅದು ಇವತ್ತು ರಿಪೋರ್ಟ್ ಬರುತ್ತೆ, ಅದು ತೊಗೊಂಡು ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ಸೊ ನಾನು ಹೋಗಲಿಲ್ಲ, ತುಂಬ ಬೇಜಾರಾಯ್ತು ಇವತ್ತು. ತುಂಬ ಅಂದರೆ ತುಂಬ ಬೇಜಾರು, ಅಂತಿಂಥ ಬೇಜಾರೇನಾಗಲಿಲ್ಲ. ಏನು ಮಾಡೋಕ್ಕಾಗತ್ತೆ, ಅದು ಗಾದೆ ಮಾತಿದೆಯಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು. ಸೊ ಅದೇ ಥರ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಬೇಜಾರು ಎದಕ್ಕಪ್ಪ ಅಂದರೆ, ನನ್ನ ನಿಜಲಿಂಗಡ್ಡಿ ದೇವ್ರು ಅಂತೇಳಿ ಏನು ಫೇಸ್ಬುಕ್ ಐ ಡಿ ಐತಲ್ಲ, ಸೊ ಅದ್ರ ಬಗ್ಗೆ ತುಂಬ ನೋವು ಆಗ್ತಾಯಿದೆ. ಯೂಟ್ಯೂಬು ತುಂಬ ದಿನಗಳಿಂದ ಬಂದ್ ಮಾಡಿದ್ದೆ, ಹಾಕ್ತಿರ್ಲಿಲ್ಲ. ಬಂದ್ ಮಾಡೋಕ್ಕೇನು ಕಾರಣ, ವಿಡಿಯೋ ಹಾಕ್ತಿರ್ಲಿಲ್ಲ. ಕಾರಣ ಇಷ್ಟೇ, ಅದ್ರಾಗ ಅಷ್ಟೊಂದು ಲೈಕು, ಸೊ ಯಾರು ಫ್ರೆಂಡ್ಸ್ ಫಾಲೋವರ್ಸ್ ಅಷ್ಟು ಇರಲಿಲ್ಲ, ಅದರಲ್ಲಿ ವ್ಯೂಸ್ ಅಷ್ಟು ಬರ್ತಿರಲಿಲ್ಲ. ಹಂಗಾಗಿ ಬಂದ್ ಮಾಡಿದ್ದೆ ನಾನು. ಅದರಲ್ಲಿ ಸುಮಾರು ಒಂದು 1.6K ಫಾಲೋವರ್ಸ್ ಫೇಸ್ಬುಕ್ ಆಗಿತ್ತು. 1.6K ಫಾಲೋವರ್ಸ್ ಆಗಿದ್ದ ಕಾರಣ ಅದು ಫೇಸ್ಬುಕ್ ಮಾನಿಟೈಸೇಷನ್ ಬಂದಿತ್ತು. ಸೊ ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೊಂಡೆ. ಸೊ ಮಾನಿಟೈಸೇಷನ್ ಆದರೆ ಒಂದು ಒಳ್ಳೆಯದು ಅಂತ ನಾನು ಅನ್ಕೊಂಡು ಮಾನಿಟೈಸೇಷನ್ ಮಾಡೋಕ್ಕೆ ನಿನ್ನೆ ನೈಟ್ ಟ್ರೈ ಮಾಡಿದೆ. ಸೊ ರೇಟ್ ಬಂದುಬಿಟ್ಟವೆ. ಒಂದು 3 ವಿಡಿಯೋ 2024 ಡಿಸೆಂಬರ್ 25ನೇ ತಾರೀಕು. ಸೊ ಅದು ಎದ್ರಾಗ ಬಂದೈತೆ ಗೊತ್ತಿಲ್ಲ ವಿಡಿಯೋ, ಆದರೆ ಅದು ಅವರೆಲ್ಲ ಡಿಲೀಟ್ ಮಾಡಿರ್ತಾರೆ. ಕಾಪಿರೈಟ್ ಬಂದಿರೋ ಯಾವುದೇ ವಿಡಿಯೋಗಳು ಇದ್ದರೆ ಅದನ್ನು ಫೇಸ್ಬುಕ್ಕು ಡಿಲೀಟ್ ಮಾಡಿರುತ್ತೆ. ಆದರೆ ಈಗ ಅದನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ. ಕಾರಣ ಇಷ್ಟೇ, ಸೊ ನಾನು ಹಾಕಿರೋ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೆ ಕಾಪಿರೈಟ್ ಹಾಕಿದಾರೋ ಗೊತ್ತಿಲ್ಲ. ಅದು ಮಾತಾಗಿರ್ಬೋದು, ಇಲ್ಲ ಯಾವುದೋ ಧರ್ಮಕ್ಕಾಗಿರ್ಬೋದು, ಯಾವುದೋ ಒಂದು ಇದಕ್ಕೆ, ಬಟ್ ನಾನು ಆ ಥರ ಯಾವುದು ಹಾಕಿರಲಿಲ್ಲ. ಆದರೂ ನನಗೆ ಅನಿಸಿಮಟ್ಟಿಗೆ ಇದು ಯಾವುದೋ ಒಂದು ಸಾಂಗ್ ಹಾಕಿರ್ಬೋದು ಅನ್ನಿಸ್ತದೆ. ಸೊ ನಾನೇನು ಶಾರ್ಟ್ ವಿಡಿಯೋ ಮಾಡಿ ಎಲ್ಲಿಂದ ಕಾಪಿ ಮಾಡ್ಕೊಂಡು ತಂದು ಇಲ್ಲಿ ಹಾಕಿರ್ತೀನಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಒಂದು ಸಾಂಗಿಗೋಸ್ಕರ ಒಂದು 3 ಕಾಪಿರೈಟ್ ಹಾಕ್ಯಾರೆ. 3 ಕಾಪಿರೈಟ್ ಡಿಲೀಟು ಆಗಿದೆ, ಆದರೂ ಕೂಡ ನನ್ನ ಫೇಸ್ಬುಕ್ಕು ಬ್ಲಾಕ್ ಲಿಸ್ಟಿಗೆ ಹಾಕಿಬಿಟ್ಟಿದೆ. ಸೊ ಅದು ಇವಾಗ ನಾನು ಯೂಟ್ಯೂಬ್ದಲ್ಲಿ ಚೆಕ್ ಮಾಡಿದೆ, ಯಾಕೆ ಹಿಂಗೈತಲ್ಲ, ಇದೇನು ಮಾಡೋಣ ಅಂತೇಳಿ. ಸೊ ಗೊತ್ತಾಯಿತು ಸ್ನೇಹಿತರೆ, ಅದು ಇವಾಗ ಓಪನ್ ಆಗಲ್ಲ. ನಾನು ವಿಡಿಯೋಗಳು ಹಾಕ್ಬೋದು, ಸೊ ಅದರಿಂದ ನನಗೆ ಯಾವುದು ಪ್ರಯೋಜನ ಇಲ್ಲ. ಸೊ ನಾನು ಮಾನಿಟೈಸೇಷನ್ ಮಾಡೋಕ್ಕಾಗಲ್ಲ. ಆದರೆ ಕಾರಣ ಅಷ್ಟೇ, ನಾನು ಅದನ್ನು ಇವಾಗ ವಿಡಿಯೋ ಹಾಕ್ತೀನಿ, ಬಟ್ ಅಷ್ಟೊಂದು ಇದ್ರಾಗ ಹಾಕಲ್ಲ. ಅದು ಯಾಕೆಂದರೆ 1 ವರ್ಷಕ್ಕೋಸ್ಕರ ಬ್ಲಾಕ್ ಆಗಿರುತ್ತೆ. ಸೊ ನಾನು 1 ವರ್ಷ ತನಕ ಯಾವುದು ಮಾನಿಟೈಸೇಷನ್ ಮಾಡೋಕ್ಕಾಗಲ್ಲ. ನಾನು ವ್ಯೂಸ್ ಎಷ್ಟು ತುಂಬ ಬರ್ತಾಯಿದೆ, ತುಂಬ ಖುಷಿ ಆಗ್ತಾಯಿತ್ತು ನೋಡಿ. ನಿಮ್ಮೆಲ್ಲ ಪ್ರೀತಿಗಳು ನೋಡಿ, ಯಾರೆಲ್ಲ ನಾನು ನೋಡ್ತಾ ಇದ್ದೀರಾ, जो मेरे को देख रहे थे उस चैनल पे, जो यूट्यूब पे फेसबुक पे, वो सबको धन्यवाद, क्योंकि वो बंद हो गया अभी, क्योंकि ब्लॉग हुआ है 1 साल के लिए, 2000 दिसंबर 25 तारीख से 24 साल से, अगली 25 में खुलेगा दिसंबर में. तब तक मैं इसको मोनेटाइजर नहीं कर सकता हूँ, क्योंकि फेसबुक का रूल्स है. तो थैंक यू सो मच जो भाई लोग मेरे को उसमें भी देखते थे. मैं अपना एक दूसरा आईडी है जो मिस्टर निजू ब्रो व्लॉग्स बोल के, जो फेसबुक पेज है वो, तो उसमें मैं अपना अभी अपलोड करने के लिए सोच रहा हूँ. जो भी देखते हैं प्लीज़ उसमें भी आइए, मेरे को फॉलो करिए, फ्रेंड रिक्वेस्ट भेजिए, रेस्पेक्ट करूँगा मैं जो भी मेरे को देख रहा है. सो आपकी ಬೆನಿಫಿಟ್ चाहिए, आपको ಫಾಲೋ चाहिए. ಅಷ್ಟೇ ಸ್ನೇಹಿತರೆ, ಏನಿಲ್ಲ, ತುಂಬ ಕಷ್ಟಪಟ್ಟಿದ್ದೆ. 2012ರಿಂದ ಆ ಫೇಸ್ಬುಕ್ ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಅಷ್ಟು ಮುಂಚೆ ಗ್ರೋ ಆಗಿರಲಿಲ್ಲ. ಇದೇ ಒಂದು 2-3 ತಿಂಗಳ, ಒಂದು 4-5 ತಿಂಗಳಿಂದ ಅದು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೆ ನಾನು ಡಿಸೆಂಬರ್ 2025ನೇ ತಾರೀಕು ಮುಂಬೈ ಹೋಗಿದ್ದೆ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ. ಸೊ ಆ ಸಮಯದಲ್ಲಿ ಯಾವುದೋ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದಕ್ಕೋಸ್ಕರ ಅದು ಕಾಪಿರೈಟ್ ಬಂದೈತೆ. ಇವಾಗ ಅದನ್ನು ಕಾಪಿರೈಟ್ ಮಾಡಿದ್ದು ಅವರೆಲ್ಲ ತೆಗೆದು ಹಾಕಿದ್ದಾರೆ. ಬಟ್ ನೋಡೋಣ, 2025ಕ್ಕೆ ಅದನ್ನು ನಾನು ಮಾನಿಟೈಸೇಷನ್ ಮಾಡ್ಬೋದು ಅಂತ ಹೇಳ್ತವ್ರೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ಇನ್ನೊಂದು ಚಾನಲ್, ಅದನ್ನು ಫೇಸ್ಬುಕ್ ಐ ಡಿ ಓಪನ್ ಇದೆ, ನನ್ನ ಪೇಜ್ ಇದೆ, ಫೇಸ್ಬುಕ್ ಪೇಜ್. ಸೊ ಮಿಸ್ಟರ್ ನಿಜು ಬ್ರೂ ಬ್ಲಾಗ್ಸ್ ಅಂತೇಳಿ. ಸೊ ಅದ್ರಾಗ ಅಪ್ಲೋಡ್ ಮಾಡಿ ನೋಡ್ತೀನಿ. ಸೊ ಅದರಲ್ಲಿ ಜಾಸ್ತಿ ಫ್ರೆಂಡ್ಸ್ ಫಾಲೋವರ್ಸ್ ಇಲ್ಲ, ನೀವೆಲ್ಲ ಫಾಲೋ ಮಾಡಿ. ಸೊ ನನಗೆ ವ್ಯೂಸ್ ಬೇಕು, ಎಲ್ಲೆಲ್ಲಿ ಬರುತ್ತೆ ಅಂತೇಳಿ
ಚಸ್ಮಾ ಸರಿ ಕಾಣ್ತದೆ ಏನು ಹಿಂಗೆ ಡೈರೆಕ್ಟ್ ಮಾತಾಡೋ ಸರಿ ಅನಿಸ್ತದೆ. ಸೊ ನೀವು ಲುಕ್ ಸ್ನೇಹಿತರೆ ವಿಚಾರ ಮಾಡ್ತಾ ಇದ್ದೀನಿ ಮಿಷಿನ ಹಿಂಗೆ ಉರಿ ಹೊಡೆದು ಬಿಡ್ಬೇಕಂತೇಳಿ. ಹೆಂಗೆ ಅನ್ನಿಸ್ತೈತಿ ಕಮೆಂಟ್ನಾಗ ಹೇಳ್ರಿ. ಹೊಸ ಲುಕ್ ಬಿಡ್ಬೇಕಂತ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಜೀವನದಾಗ ಬದುಕಬೇಕು, ಸಂತೋಷವಾಗಿರ್ಬೇಕು. ಇರೋಷ್ಟು ದಿನ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. 4 ಜನ ಇರೋ ತನಕ ಒಳ್ಳೇದು ಮಾಡ್ಬೇಕು ಅಷ್ಟೇ, ಒಳ್ಳೆ ಮಾತಾಡಬೇಕು. ಹೋದಾಗ ನಮ್ಮ ಹೊರಕ್ಕೆ 4 ಜನ ಇರ್ತಾರಲ್ಲ ಅಷ್ಟೇ ಸಾಕು. ಯಾವುದು ದುಡ್ಡು ಬರಲ್ಲ, ಯಾವುದು ಆಸ್ತಿ